ಸರೋಜ, ಏ ಸರೋಜ, ಜೈ ಎಲ್ಲಿದ್ದಾಳೆ ಹಾಳಾದವಳು? ನಮ್ಮನ್ನ ಮನೆ ಬಿಟ್ಟು ಹೋದಾಗಿನಿಂದ ನನ್ನ ಮಾತನ್ನೇ ಕೇಳುತ್ತಿಲ್ಲ. ಒಂದು ವೇಳೆ ನಮ್ಮನ್ನ ಹೇಳಿದಂತೆ ನನ್ನ ಹೆಂಡತಿ ಆ ಗೌಡನ ಬೆನ್ನ ಬಿದ್ದಿದ್ದಾಳೆ ಇರಲಿ. ಆ ಗೌಡನ ಅವಳ ಗುಟ್ಟನ್ನು ತಿಳಿದುಕೊಳ್ಳಬೇಕಾದರೆ ಆ ಗೌಡನ ಮುಂದೆ ಹೋಗಲೇಬೇಕು. ಆಗ ತೋರಿಸುವೆನು ನನ್ನ ಸಿಟ್ಟು. ನಾನು ತುಳಿದ ಹುಡಿ ಮಣ್ಣಿಗೆ ನಿಮ್ಮಿಬ್ಬರ ಅನ್ನ ತಮ್ಮಂದರ ಗಾಳಿ ಪಟಕ್ಕೆ ಆರಿಸಿ ಆ ಪಟದ ಸೂತ್ರವನ್ನು ನನ್ನ ಕೈಯಲ್ಲಿ ಹಿಡಿದು ಆಡಿಸುವುದೇ ಈ ನಂಜೇಗೌಡನ ಆಟ. ಯಾರು ಸರೋಜನ? ಹಾ ಹೇಳು ಸ್ವೀಟ್ ಹಾರ್ಟ್, ಏನು ಈಗ ತಾನೇ ಬರ್ತಾ ಇದೆಯಾ? ಕಾಮಾನ್ ಡಾರ್ಲಿಂಗ್, ನಿನಗಾಗಿ ಸದಾವಕಾಲ ತೆರೆದೇ ಇದೆ ಈ ಶ್ರೀಮಂತನರ ವ್ಯಾಘ್ರ ನಂಜೇಗೌಡನ ಅರಮನೆ. ಕಾಮಾನ್ ಡಾರ್ಲಿಂಗ್, ಕಾಮಾನ್. ಲೇ ಗಜ, ನಿನ್ನ ಹೆಂಡತಿ ಎಂದು ಈ ಗೌಡನ ಸೂಳೆ. ವೆಲ್ಕಮ್. ನಿನಗಾಗಿ ಸದಾವಕಾಲ ತೆರೆದೇ ಇದೆ ಈ ನಂಜೇಗೌಡನ ಅರಮನೆ. ಬಂದಿಗೌಡ್ರೆ, ಮನೆಯಲ್ಲಿ ಯಾರು ಇಲ್ಲ ತಾನೆ? ಇದ್ದಾರೆ ಸರೋಜ, ಇದ್ದಾರೆ. ನನ್ನ ಮುದ್ದಿನ ಸಹೋದರಿ ಹಾಗೂ ನನ್ನ ಗುಮಾಸ್ತರ ಇದ್ದಾರೆ. ಏನು ದಾರಿಯೊಳಗೆ ಏನು ತೊಂದರೆ ಆಗ್ಲಿಲ್ಲ ತಾನೆ? ಏ ತಿರ್ಸೆಟ್ಟಿ, ಈ ಸೂಟ್ ಕೇಸ್ ತೆಗೆದುಕೊಂಡು ನಮ್ ಬೆಡ್ರೂಮ್ ನಲ್ಲಿ ಇಡು, ಗೊತ್ತಾಯ್ತಿಲ್ಲ? ಅಪ್ಪಾರ ಅಂತ ಹೊಡೆದು ಬಿಟ್ರಿ ಅವಾರ್ಡ್ ಮನಸ ಮೊದಲ ಐತ್ ಬರ್ರಿ ನಿಮ್ ಯಾವ ಯಾಕಂತೇರಿ ಹಿರಿಯಾರ ಒಂದ್ ಮಾತು ಹೇಳ್ಯಾರ. ಮೊದಲಿನ ಹಿರಿಯಾರ ಅದಕ್ಕಾಗಲಿ ಮೂರ್ಕಾಗಲಿ ಸೇಟ್ಕೊಂತ ಓಟ್ಬೇಕಂತ, ಹಳಿದಾಗಲಿ ಹೊಸದಾಗಲಿ ಏನಂತಲೇ ಆ ಗೌಡ್ಗೊಂದು ಪಾಠ ಬೇಕಂತ. ಏನಾದ್ರೂ ಮಾತಾಡ್ತೀಯಲ್ಲ ನೀನು? ವಯಸ್ಸಿನಲ್ಲಿ ಎಷ್ಟು ಬೇಲಿ ಹಾಕಿದೆಯೋ ತಿಳಿದಿಲ್ಲ. ಒಳಗಡೆ ಇಡೋದು ಆಯ್ತು ರೀತಾನೆ ಪಟ್ನ ಒಳಗಡೆ ಹೋಗೋಣ. ಏನ್ ನೀವು ಏನ್ ಬೇಕೋ ಮಾಡ್ಕೋರಿ. ಬಿಲ್ ಮುಕ್ಳಿಕ ಬಿಂದಾಸ ಹೋಗು, ತಲೆ ಹರಟೆ. ಗಂಡನ ಬಿಟ್ಟು ಬಂದವಳಿಗೆ ನೀವೇ ಆಸರಿ, ಬನ್ನಿ ಒಳಗೋಗೋಣ. ಆಯ್ತು ಸರೋಜ, ಬಹುದಿನದಿಂದ ನಿನ್ನ ಮುಂದೆ ಹೇಳಬೇಕೆಂದಿರುವ ನನ್ನ ಮಹದಾಶೆಯನ್ನು ಮುಚ್ಚಿಕೊಂಡಿದ್ದೇನೆ. ಅದನ್ನು ಇಂದು ನಿನ್ನ ಮುಂದೆ ನೋಡಿ,
ಅದ್ಯಾವ ವಿಷಯ ಅಂತ ಬೇಗ ಹೇಳಿ. ಅಷ್ಟೇಕೆ ಅವಸರ ಸ್ವೀಟ್ ಹಾರ್ಟ್? ನೋಡು, ನನ್ನ ಸರ್ವಸ್ತಿಯು ನನ್ನ ಸಹೋದರಿ ಹೆಸರಿನಲ್ಲೇ ಇದೆ. ನೀನು ತಂದಿರುವ 10 ಎಕರೆ ಆಸ್ತಿ ಕೂಡ ಅವಳ ಹೆಸರಿಗೆ ಬರೆದು ಕೊಟ್ರೆ ಅದು ಒಳ್ಳೆಯದಾಗತ್ತೆ. ಏಕೆಂದ್ರೆ ನಿನ್ನ ಪ್ರೀತಿಯ ಮಧ್ಯೆ ಆಸ್ತಿ ಸಲುವಾಗಿ ನಿನ್ನ ಗಂಡ ಹಾಗೂ ಮೈದನರ ಬರಬಾರದು. ನೋಡು ಗೌಡ್ರಿ, ನಾನು ನಿಮ್ಮೊಳಾದ ಮೇಲೆ ನೀವ್ಯಾಕ ಅದ್ರ ಬಗ್ಗೆ ಇಷ್ಟೊಂದು ವಿಚಾರ ಮಾಡ್ತೀರಿ? ಹಾಗಾದರೆ ಈ ಸ್ಟಾಂಪ್ ಪೇಪರ್ ಮೇಲೆ ಒಂದು ಸೈನ್ ಹಾಕಿ. ಆಯ್ತು, ನಿಮ್ ಇಷ್ಟದಂತೆ ಆಗ್ಲಿ. ಸುವರ್ಣ, ಏ ಸುವರ್ಣ, ಯಾಕಣ್ಣ ಕೂಗಿ? ಹೌದಮ್ಮ, ನಿನ್ನನ್ನೇ ಕರೆದಿದ್ದೀನಿ. ಈ ಕಾಗದ ಪತ್ರ ತೆಗೆದುಕೊಂಡು ಒಳಗಡೆ ನಮ್ಮ ಸೇಫ್ಟಿ ಲಾಕರ್ ಇದೆಯಲ್ಲ, ಆ ಸೇಫ್ಟಿ ಲಾಕರ್ ನಲ್ಲಿ ಇಡು, ಆಯ್ತಾ? ನೀನ್ ಸ್ವೀಟ್ ಹಾರ್ಟ್ ಕಾಗದ ಪತ್ರನ? ಏನಮ್ಮ ಸರೋಜ, ಇಂದು ನಮ್ಮ ಮನೆ ಕಡೆಗೆ ನಿನ್ನ ಆಗಮನ? ಯಾಕಮ್ಮ ಸುವರ್ಣ, ಬರಬಾರ್ದಾಗಿತ್ತ? ನಾನೇನು ಈ ಮನೆಗೆ ಸುಮ್ಮನೆ ಬಂದಿಲ್ಲ, ಮಹಾರಾಣಿ ಆಗಿರಲು ಬಂದಿದ್ದೀನಿ. ನೋಡು ಸುವರ್ಣ, ಇನ್ನು ಮುಂದೆ ಇವಳು ನಿನ್ನ ಅತ್ತಿಗೆ, ಅವಳು ಹೇಳಿದಂತೆ ಕೇಳ್ಕೊಂಡಿರ್ಬೇಕು, ಆಯ್ತು? ಓಕೆ ಮೈ ಡಿಯರ್ ಬ್ರದರ್. ಏನಮ್ಮ ಸರೋಜ, ಮಾಡಿಕೊಂಡ ಗಂಡನಿಗೆ ಕಣ್ಣೆ ಮನೆ ಇರ್ಚಿ ನಿನ್ನ ಜೊತೆ ಸರಸಾಡಲು ಬಂದಿದೆಯಲ್ಲ, ನಾಚಿಕೆ ಆಗಲ್ಲ ನಿನ್ನ ಹೇಸಿ ಜನ್ಮಕ್ಕೆ? ನೀನೊಂದು ಹೆಣ್ಣು. ಸುವರ್ಣ, ಬಾಯಿ ಬಿಗಿಡಿದು ಮಾತಾಡು. ನನ್ನಿಷ್ಟ, ನಾನು ಈ ಮನೆಯ ಸರ್ವಾಧಿಕಾರಿ. ಇನ್ನು ಮುಂದೆ ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳ್ಕೊಂಡು ಬಿದ್ದಿರೋದು ನಿನ್ನ ಕೆಲಸ. ಸುವರ್ಣ, ಅವಳಿಗೆ ಬುದ್ಧಿ ಹೇಳುವ ಅಧಿಕಾರ ನಿನಗಿಲ್ಲ. ಏಯ್, ಹಾಗಾದ್ರೆ ನನಗೂ ಬುದ್ಧಿ ಹೇಳೋ ಅಧಿಕಾರ ನಿನಗೂ ಇಲ್ಲ. ಅನ್ನ ಅತ್ತಿಗೆಯರೆಂದರೆ ನಿನಗೇನು ತೃಣಕ್ಕೆ ಸಮಾನವೇ? ಹಿರಿಯರು ಹೇಳಿದ ಮಾತು ಕೇಳಲಿಕ್ಕೆ ಬರೋದಿಲ್ಲ. ಮರು ಮಾತನಾಡಿದರೆ ನೀನು ಬಾಯಿ ಒಳಗಿನ ಹಲ್ಲೆಲ್ಲ ಉರಿಸಿಬಿಟ್ಟೇನು. ಇವರು ಇಬ್ಬರಿಗೂ ಕಾಮದ ಪಿತ್ತ ನೆತ್ತಿಗೇರಿದಂತ ಕಾಣದಿದೆ. ಇವರನ್ನು ಹೇಳಿದಂತೆ ಮಾತು ಕೇಳಿ ಇವರೆಲ್ಲರ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ನಾನು ಆ ಗಜೇಂದ್ರನ ಸೌತಿ ಆಗ್ಲೇಬೇಕು. ಅಣ್ಣ, ಆಯ್ತು ಅಣ್ಣ, ಇನ್ಮೇಲೆ ನೀನ್ ಹೇಳಿದಾಗೇ ಕೇಳ್ತೀನಿ, ನಮ್ಮ ಅತ್ತಿಗೆ ಹೇಳಿದಾಗೇ ಕೇಳ್ತೀನಿ. ಆಯ್ತು ಶಿವಣ್ಣ, ಓದ ಒಳಗಡೆ ನಾನಿನ್ ಬರ್ಲಾ? ಬಾಯ್. ನಿಮ್ ಸ್ವೀಟ್ ಹಾರ್ಟ್ ಬಾಳ್ ಜೋಪಾನವಾಗಿ ನೋಡ್ಕೋಬೇಕು. ಆಯ್ತಾಯ್ತು. ಟಾಟಾ. ನೋಡು ಸರೋಜ, ನನ್ನ ಸಹೋದರಿ ಇನ್ನು ತುಂಬಾ ಚಿಕ್ಕವಳಿದ್ದಾಳೆ. ಅವಳು ಮಾತೇನು ನಿನಗೆ ಬೇಜಾರಾಗ್ಲಿಲ್ಲ ತಾನೆ? ಹಾಗಾದ್ರೆ ಬನ್ನಿ ರಾಜ, ಈ ಸಂಜೆ ಸಮಯದಲ್ಲಿ ಇಬ್ಬರು ಹಾಡಿನಲ್ಲಿಯೋಣ.
ಎಂದಿಗೂ ನಿನ್ನಂಗೆ ಹಾಗೆ ಬಿಟ್ಟ ಹರಾಮ್ ಕೋಲ್ಗೌಡ ಮಾಡುತ್ತಿರುವ ನಿನ್ನನ್ನು ಹೀಗೆ ಕಚ್ಚ. ಏ ಗಜೇಂದ್ರ, ನಾನೇನು ಹಾದಿ ಬಿಟ್ಟು ನಿಂತಿಲ್ಲಲೇ ನೀತಿಗೆಟ್ಟ ಕೆಲಸ ಮಾಡಲಿಕ್ಕೆ. ನಿನ್ನ ಹೆಂಡತಿನೇ ಹಾದಿ ಬಿಟ್ಟು ಬಂದಿದ್ದಾಳೆ ಈ ಮನ್ಮಥನ ಮನೆಗೆ. ಅವಳನ್ನು ಕೇಳಿ ಮಾತನಾಡಲೇ ಬೇಡಾಡಿ ನನ್ನ ಮಗನ. ಮಗನೇ, ನನಗೆ ಸಿಕ್ಕಂತೆ ಮಾತನಾಡಿದರೆ ನನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತೇನೆ ಮಗನೇ. ಎಚ್ಚರ, ಹಾದಿ ಬಿಟ್ಟ ಹೊಲಸು ಎಣ್ಣೆ ಗಂಡನ ಮನೆಯಲ್ಲಿ ಒಂದು ಮಿಂಡನಂತೆ ತಿಂಡಿ ತೀರಿಸಿಕೊಂಡು ಬಂದರು ಸೂಳೆ ನೀನು. ನಾನು ಸೂಳೆ, ಗಂಡನನ್ನು ಬಿಟ್ಟು ಮಿಂಡನೊಂದಿಗೆ ಬಂದ ಸೂಳೆ. ಅದು ಅಲ್ಲದೆ ಗಂಡನಿಂದ ಸಿಗದ ಒಡವೆಗಳನ್ನ ಮಿಂಡನಿಂದ ಪಡೆದ ಸೂಳೆ. ಅದನ್ನು ಕೇಳಲು ನೀನ್ಯಾರೋ ಭೂಪ? ಹೊಲಸು ಎಣ್ಣೆ ಗಂಡನ ಮನೆಯಲ್ಲಿ ಉಂಡು ಮಿಂಡನ ಮನೆಯಲ್ಲಿ ತಿಂಡಿ ತೀರಿಸಲು ಕೊಳ್ಳಲು ಬಂದಿರುವೆಯಲ್ಲ, ನಿನ್ನೊಬ್ಬರನ್ನು ತುಂಡು ತುಂಡಾದ ಕತ್ತರಿಸಿ ಹಾಕಲು ಬಂದಿದ್ದಾನೆ ಈ ಗಜೇಂದ್ರ. ಏ ಗಜೇಂದ್ರ, ತುಂಡು ತುಂಡಾಗಿ ಕತ್ತರಿಸುತ್ತೇನೆಂದು ಎದೆ ಒಪ್ಪಿಸಿ ಬಂದರೆ ನಿನ್ನ ಚಂಡು ಹಾರಿಸಿ ಹೂತು ಹಾಕಿ ಬಿಡುತ್ತೇನಲೇ. ಎಚ್ಚರದಿಂದ ಮಾತನಾಡು. ನನಗೆ ಎಚ್ಚರ ಹೇಳುವ ಹೊತ್ತು ಗೌಡ. ನನಗೆ ನಿನ್ನ ಮನಸ್ಸಿಗೆ ಬಂದಂತೆ ಮಾತನಾಡಿದರೆ ನಿನ್ನ ರೂಪವನ್ನು ಕತ್ತರಿಸಿ ಬಿಸಿರತ್ತ ಕುಣಿಯುತ್ತೇನೆ ಮಗನೇ. ಎಚ್ಚರ. ನಿನ್ನಂತೆ ರುಂಡ ಹಾರಿಸಲು ಬಂದ ಸಾವಿರಾರು ಜನರ ಚಂಡ ಕತ್ತರಿಸಿ ಹೂತು ಹಾಕಿದ್ದೇನೆ ಈ ಗೌಡನ ಎಸ್ಟೇಟಿನಲ್ಲಿ. ಏ ಮಾರಿಗುಡಿ ನಿರ್ಸೇಟಿ, ಕಟ್ಟಿ ಹಾಕಿಲ್ಲ ಈ ಪಿಕಾರಿ ಚೋಟ ನನ್ನ ಮಗನ್ನ. ಯಾಕ್ರಿಪ್ಪ ದನಿ, ನಮ್ಮಿಂದ ಏನಾಗಬೇಕಾಗಿತ್ರೆ? ಕಟ್ಟಿ ಹಾಕಿ ಮೈ ಚರ್ಮ ಸುಲೀರಿ ಈ ಅಡ್ನಾಡಿ ನನ್ನ ಮಗನ್ನ. ಏನು ಬೇಕಾದ್ ಮಾಡ್ರಿ ಮಗನ. ಲೇ ಶೆಟ್ಟಿ, ಈ ಅಡ್ನಾಡಿ ನನ್ನ ಮಗನ ಕೈಯನ್ನು ಕೊಡ್ಲಿಕ್ಕೆ ಕಸದಿಟ್ಟು ಇವನು ಚೆಂಡಿನ ಮೇಲೆ ಒದಿ ಮೊದಲು. ಲೇ ಹರಾಮ್ ಕೋರ್ ಗಜೇಂದ್ರ, ನಮ್ಮ ದನಿ ಮನೆಗೆ ಬಂದು ನಮಗೆ ಆವಾಜ ಆಗ್ತಿರೋ ಕುಂಡಿ. ನಾಳೆ ಮಗನ ನಿನ್ನ ಸುಮ್ಮನೆ ಬಿಡಲಾರೆ ನೋಡು. ಲೇ ಮಾರಿಗುಡಿ, ತುತ್ತು ಕೋಲದಾಗಿ ಗೌಡನ ಮನೆ ಕಾಯುವ ನಾಯಿ ನನ್ನನ್ನು ಕಟ್ಟಿ ಹಾಕಿ ಹೊಡೆಯುತ್ತೇನೆ. ನಾಚಿಕೆಯಾಗಬೇಕು ಈ ನಿನ್ನ ಜನ್ಮಕ್ಕೆ. ಲೇ ಅಡ್ನಾಡಿ ನನ್ನ ಮಗನ, ಏನು ಮೋಚಕ ನೋಡುತ್ತಾ ನಿಂತಿರುವಿ ನೀನು ಬಾರಿಸುವ ಬಿಡಾಡಿ ನನ್ನ ಮಗನಿಗೆ. ನಮ್ಮ ಮನೆ ಕೋಟೆಗೆ ಬಂದು ನಾಯಿ ಕುಣಿ ಅಂತ ಮಾತಾಡುವೆ. ಅವ್ರ ಇವನ ಮನೆ ಮಲ್ತಂತೆ ತಳಸುವೇನೋ ತಾಳು ಇವನು ನಿಮ್ಮ. ಲೇ ಶೆಟ್ಟಿ, ತೋರಿಸುವ ನಿನ್ನ ಪವರನ. ಆ ಬಟ್ಟೆ ಅಂಗಡಿ ಪಾರ್ವತಿ ಹತ್ರ ತೋರಿಸ್ತೀಯಲ್ಲ, ಅದನ್ನ ಪವರ್ ತೆಗೆದು ತೋರಿಸ್ಬಿಡಿ. ತಪ್ಪಾಯ್ತು ನಮ್ದ, ನೀವ ಬಲ್ಲಂಗ್ ಹೊಡ್ರಿ, ಚೇಟಿ ಎಟ್ ಕೊಡ್ತನು. ಹೇಳಿ ನನ್ನ ಮಗನ ಹೊರಟು ಹೋಗಿ.
ಗಜೇಂದ್ರ, ಎಷ್ಟು ಹೊಡೆದರೂ ನಿನ್ನ ಸೊಕ್ಕ ಅಡಗಿಲ್ಲೇನಲೇ ಅಣ್ಣಾಡಿ ನನ್ನ ಮಗನ. ಈ ಗೌಡನ ಹೊಡೆತಕ್ಕೆ ಸೊಕ್ಕು ಅಷ್ಟೇ ಅಲ್ಲ, ನೀನು ಇಲ್ಲಿಯವರೆಗೆ ಕುಡಿದಿರುವ ತಾಯಿ ಹಾಲನ್ನು ತಕ್ಕಬೇಕಾಗುತ್ತದಲೇ ಮಗನ. ಸತ್ತಿನ ಸೋಳೆ ಮಕ್ಕಳಿಯ ನಿಮ್ಮಪ್ಪನ ರಕ್ತಕ್ಕೆ ನೀವು ಹುಟ್ಟಿದ್ದೇ ನಿಜವಾಗಿದ್ದರೆ ಕಚ್ಚಿದ ಈ ಹುಲಿಯನ್ನು ಬಿಚ್ಚಿ ಹೊಡೆಯುವ ಈ ಗಜೇಂದ್ರ ಏನೆಂಬುದನ್ನು ತೋರಿಸುತ್ತಾನೆ. ಕಟ್ಟಿದ ಹುಲಿಯನ್ನು ಬಿಚ್ಚಿ ಹೊಡೆಯಬೇಕಂತೆ. ಏಕಚ್ಚಿತ್ ಒಬ್ಬ ಗುಮಾಸ್ತರ ಹಾಗೂ ಮಾರಿಗುಡಿ ಕಟ್ಟುವಾಗ ಏನು ಕಿತ್ಕೋಬೇಕಾಗದೆ ನೀನು ಕಟ್ಟಿದ ಮೇಲೆ ಏನು ಬಿಚ್ಚಿದ ಮೇಲೆ ಏನು ಕಿತ್ಕೋತೀಯಲ್ಲೇ ಏ ಮಾರಿಗುಡಿ. ನನಗೆ ಎಚ್ಚರ ಬಂದು ನನ್ನ ಮಗನೇ ಬೆಚ್ಚಿ ನೋಡೋ ನನ್ನನ್ನು. ಈ ಗಜೇಂದ್ರ ಒಮ್ಮೆ ದರ್ಶಿಸಿದರೆ ಸಾಕು, ನೀವೆಲ್ಲರೂ ಶಿವನ ಪಾದ ಸೇರುವುದು ಖಂಡಿತ. ಮುಚ್ಚುವಾಯ್ ಲೇ ಅಟ್ನಾಡಿ ನನ್ನ ಮಗನ, ಮುಚ್ಚುವಾಯ್. ನಿನಗೆ ಇನ್ನು ಚಾಟಿ ಏಟು ದಂಡಿಲ್ಲ ಅಂತ ಕಾಣಿಸುತ್ತೆ. ಏ ಸುವರ್ಣ, ಒಳಗಡೆ ಇರುವ ಬಂದೂಕ್ ತೆಗೆದುಕೊಂಡು ಬಾ. ಏ ಸುವರ್ಣ, ಏನ್ ಮಾಡ್ತಾ ಇದ್ದೀಯ ಒಳಗಡೆ? ಅಣ್ಣ ತೆಗೆದುಕೋ ಇನ್ನ ಬಂದು ಕಣ್ಣು ತೋರಿಸೋಣಿಗೆ ತಾಕತ್ತು. ಇಷ್ಟೊತ್ತು ಒಳಗಡೆ ಏನ್ ಮಾಡ್ತಾ ಇದ್ದೀಯಮ್ಮ? ಆಗಲೇ ಬೇಗ ತೆಗೆದುಕೊಂಡು ಬಂತ ಹೇಳಿದ್ರೆ ಕೇಳೋದಿಲ್ವ ನಿನಗೆ? ಶೇಂಗಾ ಕಿತ್ತಿದ್ದ ಗೌಡ್ರಿ ಸಿಳ್ಳೆ ಹಾಕಿ ಇವನ ದೇವಣ್ಣ ಗಂಡನ ಮನೆಗೆ ಬಿಟ್ಟು ಮೆನ್ನನಿಗೆ ಕೊಂಡು ಹಾಸು ಎಂದು ಹೇಳುವರಲ್ಲೇ ಎಷ್ಟು ನಿನ್ನ ತಂದೆ. ಲೇ ಗೌಡ, ಈ ಕಟ್ಟದ ಹದನ್ನು ಬಿಚ್ಚಿ ನೋಡು, ಗೊತ್ತಾಗುತ್ತೆ ನಿನಗೆ. ಇನ್ನು ಮುಂದೆ ನಿನ್ನ ಪ್ರಾಣ ಪಕ್ಷಿ ಹಾರಿಸೇ ಬಿಡುತ್ತೆ. ನಿನ್ನ ಬಲ್ಲುಕಿಗೆ ಹೆದರುವ ಗಂಡು ನಾನಲ್ಲ, ನಿಮ್ಮಪ್ಪನ ಮಗನಾಗಿದ್ದರೆ ಗಂಡು ಹಾರಿಸ ನೋಡೋಣ. ಏನಾಗಿದೆ ಈ ಬಂದೂಕಿಗೆ? ಶಿವಣ್ಣ, ಇದರಲ್ಲಿರುವ ಗುಂಡೆಗಳನ್ನು ಯಾರು ತೆಗೆದಿದ್ದಾರೆ? ಅದು ನಾನೇ ತೆಗೆದಿತ್ತು. ಯಾವ ಕಾರಣಕ್ಕಾಗಿ? ನನ್ನ ಪ್ರೀತಿಗಾಗಿ. ನಿನ್ನ ಚರ್ಮಕ್ಕೆ ಬೆಂಕಿ ಹಾಕ ಬಡವರ ಬಾಳಿಗೆ ಬೆನ್ನಾಗಿ ನಿಲ್ಲುದು ಬಿಟ್ಟು ಸಿಕ್ಕ ಬಡ ಹೆಣ್ಣು ಮಕ್ಕಳ ಶೀಲಕ್ಕೆ ಕೈ ಹಾಕ್ತಿಯಲ್ಲ, ನಾಚಿಕೆ ಆಗಲ್ಲ ನಿನ್ನ ಹೇಸಿ ಜನ್ಮಕ್ಕೆ. ಅಣ್ಣ ಮೊಚ್ಚು ಬಾಯ್, ಒಂದು ವೇಳೆ ಈ ಗಜೇಂದ್ರ ನಿನ್ನ ತಂಗಿಯನ್ನು ಹೊತ್ತುಕೊಂಡೋದ್ರೆ ಏನ್ ಮಾಡ್ತೀಯ? ಗಜೇಂದ್ರ ನನ್ನ ತಂಗಿಯ ಕೈ ಹಿಡಿದರೆ ಅವನು ತುಳಿದು ಕೊಂದು ಹಾಕಿ ಬಿಡುತ್ತೇನೆ ಕೆಲ ಮಾತ್ರದಲ್ಲಿ. ಲೇ ಬಂದಗೌಡ, ಆ ನಿನ್ನ ಚಾಟಿ ಹೇಟಿಗೆ ನನ್ನ ಮೈಯಲ್ಲಿ ಆಕ್ರೋಶ ಉಕ್ಕಿ ಹರಿಯುತ್ತಿದೆ. ನೀನೊಬ್ಬ ಗಂಡನೆಯ ಗಂಡಸೇ ಆಗಿದ್ದರೆ ಬೆಚ್ಚಿ ನೋಡು ನನ್ನನ್ನು. ನಿನ್ನ ಎದೆಗುಂಡಿಗೆ ಸೆಳಿ ಬಿಡುತ್ತಾನೆ ಈ ಗಜೇಂದ್ರ. ನನ್ನ ಎದೆ ಗುಂಡಿಗೆ ಸೀಳಲು ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಮಗನೇ, ನೀನು ಸಾಯುವವರೆಗೆ ನಿನ್ನನ್ನು ಹೊಡೆದುಕೊಳ್ಳುತ್ತೇನೆ. ನಿನ್ ಕೈಲಾಗಲ್ಲ ಅಂತ ನನಗೆ ಗೊತ್ತಾಗೈತಿ. ಅಣ್ಣ, ನಿನ್ನ ತಂಗಿಯನ್ನು ಹೊತ್ತುಕೊಂಡು ಅಂದ ತಕ್ಷಣ ನಿನಗೆ ಇಷ್ಟೊಂದು ಆಕ್ರೋಶ ಬಂತಲ್ಲ, ಇನ್ನು ಅವನ ಹೆಂಡತಿಯನ್ನು ಕರೆದುಕೊಂಡು ಬಂದಿಯಲ್ಲ, ಅವನಿಗೆ ಇನ್ನೇನು ಆಕ್ರೋಶ ಬಂದಿರಬಾರ್ದು. ಅವನ ಹೆಂಡತಿಯನ್ನು ಇವಳ ಮಾತನ್ನ ಏನ್ ಕೇಳ್ತೀರಾ? ಮೊದಲ ಸಿಳ್ಳೆ ಹಾಕಿ ಅವನ ದೇವಣ್ಣ. ಲೇ ಮಾನಗಷ್ಟ ಹಾಳು ಮಾಲಿನಿ,
ಬೀದಿಯೆಲ್ಲ ಬುದ್ಧಿ ಬೀದಿಯನ್ನು ತಂದು ನನ್ನ ಮನೆಗೆ ತಂದು ವಿಮತೆಯನ್ನಾಗಿ ಮಾಡಿಕೊಂಡದ್ದು ನನ್ನದೇ ತಪ್ಪಾಗಿದೆ. ನಾನು ಕಟ್ಟದ ಮಾಂಗಲ್ಯವನ್ನು ಕೆಟ್ಟದ ಸಾಕಿಬಿಡು. ನಿನ್ನಂತ ಮನೆಗೆ ಏನು ಗೊತ್ತು ಮಾಂಗಲ್ಯದ ಬೆಲೆ? ನೀನೇ ಬೇಡ ಅಂದ್ಮೇಲೆ ಈ ನಿನ್ನ ಮಾಂಗಲ್ಯ ಯಾಕೆ? ಏ ಸುವರ್ಣ, ಅದನ್ನಕ್ಕೆ ಹಿಡಿದುಕೊಂಡೆ ಬಿಸಾಕಿ ಬಿಡೋದನ್ನ. ಏ ಮುಚ್ಚ ಬಾಯಿ. ಈ ಮಡದಿಗೇನೋ ಗೊತ್ತು ಮಾಂಗಲ್ಯದ ಬೆಲೆ. ಈ ಮಡದಿಗೇನೋ ಗೊತ್ತು ಮಾಂಗಲ್ಯದ ಬೆಲೆ. ಈ ಮಡದಿಗೇನೋ ಗೊತ್ತು ಮಾಂಗಲ್ಯದ ಬೆಲೆ. ಈ ಮಾಂಗಲ್ಯನ ಕಟ್ಟಿಸಿಕೊಳ್ಳೋದು ಕಿತ್ತೆಸೆಯೋದಕ್ಕಲ್ಲ, ಈ ಸಮಾಜದಲ್ಲಿ ಮುತ್ತೈದಾಗಿ ಬಾಳೋದಕ್ಕೆ. ಈ ಮಾಂಗಲ್ಯನ ಕಿತ್ತೆಸೆದೆಯಲ್ಲ, ಮುಂದೆ ಒಂದಿನ ಹುಚ್ಚಿ ಆಗ್ತೀಯಾ, ಸೂಳೆಯಾಗಿ ಸತ್ತು ಹೋಗ್ತೀಯಾ. ಇದೇ ಈ ಮಾಂಗಲ್ಯ ಕಟ್ಟಿಸಿಕೊಳ್ಳುವ ಗರ್ತಿ ಶಾಪಕನೇ. ಸುವರ್ಣ, ಒಳ್ಳೆಯ ಮಾತಿನಿಂದ ಆ ಮಾಂಗಲ್ಯವನ್ನು ಬಿಸಾಕಿ ಬಿಡು. ಈ ಮಾಂಗಲ್ಯನ ಬಿಸಾದಕ್ಕೆ ನಾನೇನು ಇವಳ ತರ ಹುಚ್ಚಿ ಅಲ್ಲ. ಈ ಮಾಂಗಲ್ಯನ ಕಟ್ಟಿಸಿಕೊಂಡು ಈ ಸಮಾಜದಲ್ಲಿ ಗರ್ತಿಯಂತೆ ಬಾಳುತ್ತೇನೆ. ಬಾ ಗಜೇಂದ್ರ ಬಾ, ಗುಡುಗು ಸಿಡಿಲು ಮಿಂಚಿನಂತೆ ಕಟ್ಟಿರುವ ಹಕ್ಕನ್ನು ಬಿಚ್ಚಿಕೊಂಡು ಈ ಮಾಂಗಲ್ಯನ ಕಟ್ಟು. ಬಾ ಗಜೇಂದ್ರ, ಕಟ್ಟು ಬಾ. ಜೈ ಬಜರಂಗ್ ಬಲಿ, ಜೈ ಬಜರಂಗ್ ಬಲಿ. ಅಡ್ಡಾಡಿ ನನ್ನ ಮಕ್ಕಳಿಗೆ ಹಂಗ್ ಕಟ್ಟಿದ್ರಲೇ, ಹತ್ತ ಹಾಕಿದ್ಲೆ ಕಟ್ಟಿದ್ರಿ ಅವ್ರನ್ನ. ಈ ಕುಂಟು ನನ್ನ ಮಗ ಹೆಂಗ್ ಹರ್ಕೊಂಡು ಬಂದ ಅಂತೀನಿ. ಮುಂದೆ ಬರಬೇಡ. ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದಾರೆ, ನಿನ್ನ ರುಂಡವನ್ನು ಕತ್ತರಿಸಿ ಬಿಡುತ್ತೇನೆ ಮಗನೇ. ಎಚ್ಚರ ಸರೋಜ. ನಿಮ್ ಹಳೆ ಹೆಂಡತಿ ನೆನಪಿನಲ್ಲಿ ಇಲ್ಲಿ ಮಂಗಲ್ಯ. ನಿನ್ನ ತಂಗಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟಿದ್ದಾಯ್ತು, ಅದ್ಯಾರು ಮಾಡ್ಕೊತೀಯೋ ಮಾಡ್ಕೊ ನೋಡೋಣ. ಲೇ ನೀತಿಗೆಟ್ಟ ನಂಜೇಗೌಡ, ಇಲ್ಲಿಯವರೆಗೆ ಮಾತ್ರ ನಿನ್ನ ಹವಾ ಇತ್ತು, ಇನ್ನು ಮೇಲೆ ನಂದೇ ಹವಾ. ಪಾಸೂರ್ನ ಹೋಗೋಣ. ನೀವು ಬೇಗ ಬರ್ಲಿಲ್ಲ ಅಂದ್ರೆ ನಮ್ಮ ಅಣ್ಣಂಗೆ ಇನ್ನೂ ಸ್ವಲ್ಪ ಹುಚ್ಚೆ ಹಿಡಿತದೆ. ಗೌಡ್ರೆ, ಅವನಿಲ್ಲಿಂದ ಬಿಟ್ಟಿದ್ದೆ ತಪ್ಪಾಯ್ತು. ನೀವೇನಾದ್ರೂ ನನಗೆ ಆರ್ಡರ್ ಮಾಡಿದ್ರೆ ಆ ಬಂಡ ಬಡ್ಡಿ ಮಗ ರೋಂಟ ಸೀಳು ಬಿಡ್ತಿದ್ದೆ ಗೌಡ್ರೆ. ಬಾಯಿ ಮುಚ್ಚು ಬದ್ಮಾಶ್ ನನ್ನ ಮಗನ. ಅವನ್ನು ಕಟ್ಟಿ ಹಾಕಿದಾಗ ಏನು ಕಿತ್ಕೊಳ್ಳಾರದೆ ಅವನು ಆರ್ಡರ್ ಮಾಡಿದ್ರೆ ಮರ್ಡರ್ ಮಾಡ್ತೀನಿ ಅಂತ ನನಗೆ ಸಮಾಧಾನ ಹೇಳ್ತೀಯಲ್ಲ. ಸಮಾಧಾನದಿಂದ ಇರಬೇಕಾದದ್ದು ಅವನು, ನಾನಲ್ಲ. ಇನ್ನು ಮುಂದೆ ಏನಾದರೂ ಉಪಾಯವನ್ನು ಮಾಡಿ ಆ ಬಿಡಾಡಿ ನನ್ನ ಮಗನಿಂದ ನನ್ನ ತಂಗಿಯನ್ನು ಕರೆಸಿ ಅವನ ಮರ್ಡರ್ ಮಾಡಿಸಿ ನನ್ನ ಸರ್ವಸ್ತಿಯನ್ನು ನಾನು ದಕ್ಕಿಸಿಕೊಳ್ತಿದ್ರೆ ನನ್ನ ವ್ಯಾಕ್ರ ನಂಜೇಗೌಡನೇ. ಆಯ್ತು ಗೌಡ್ರ, ಆಯ್ತು. ನಿಮಗೆ ಹ್ಯಾಂಗ ತಿಳಿತಾ ಇದ್ರಲ್ಲ, ನೀವು ಹಂಗ ಮಾಡಿದ್ರೆ ನಂದು ಅರ್ಥ ಆಗೈತೆ. ಅವರೆಲ್ಲರೂ ಹೊರಟೋದ್ರು. ಬನ್ನಿ, ಹೊಸ ಜೀವನ ಸಾಗಿಸೋಣ. ಬೆಂಕಿ ಹಚ್ಚು ಆ ನಿನ್ನ ಹೊಸ ಜೀವನ. ನಿನ್ನ 10 ಎಕರೆ ಆಸ್ತಿಗೆ ಆಸೆ ಪಟ್ಟು ನನ್ನ 150 ಎಕರೆ ಆಸ್ತಿ ಆ ಗಜೇಂದ್ರನ ಪಾಲಾಯಿತು. ನಿನ್ನಂತ ನೀತಿಗೆಟ್ಟ ಹೆಣ್ಣಿನ ನನ್ನ ಮನೆಯಲ್ಲಿ ಇಟ್ಟುಕೊಳ್ಳಲೇ ಹೋಗು ಇಲ್ಲಿಂದ. ದಯವಿಟ್ಟು ನನ್ನ ಮೋಸ ಮಾಡಬೇಡಿ, ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ. ಬೆಂಕಿ ಹಚ್ಚು ಆ ನಿನ್ನ ನಂಬಿಕೆಗೆ. ನೀನು ಗಂಡನೊಂದಿಗೆ ಗರತಿಯಾಗಿ ಬಾಳಿದ್ದರೆ ನನಗೂ ಸಹ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ನಿನ್ನಂತ ನೀತಿಗೆಟ್ಟ ಹೆಣ್ಣಿನ ನನ್ನ ಮನೆಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನೋಡು ಸರೋಜ, ಒಳ್ಳೆಯ ಮಾತಿನಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ನಿನ್ನೂ ಸಹ ಒಟ್ಟು ಹೊರಗೆ ಹಾಕಬೇಕಾಗುತ್ತದೆ. ನಾನು ಅದೇ ತಪ್ಪು ಮಾಡಿಬಿಟ್ಟೆ ಗೌಡ. ದಯವಿಟ್ಟು ನನ್ನಿಂದ ತಪ್ಪಾಗಿದೆ, ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ. ದಯವಿಟ್ಟು ನನ್ನ ಈ ಮನೇಲಿ ಇಟ್ಕೊಳ್ಳಿ. ಅದು ಎಂದಿಗೂ ಸಾಧ್ಯವಿಲ್ಲ. ಹೊರಟು ಹೋಗು ಇಲ್ಲಿಂದ. ಅಯ್ಯೋ ದೇವರೇ, ನಾನು ಅದೆಂತ ಮೋಸ ಹೋಗ್ಬಿಟ್ಟೆ. ದೇವರಂತ ಗಂಡನಿಗೆ ಮೋಸ ಮಾಡಿ ಈ ಗೌಡನ ಜಾಲಲ್ಲಿ ಸಿಕ್ಕಾಕೊಂಡು ನಾನು ಮೋಸ ಹೋದೆ. ಗೌಡ್ರೆ, ದಯವಿಟ್ಟು ನನ್ನನ್ನು ಮನೆಯಿಂದ ಹೊರಗಾಕ್ಬೇಡಿ.
ಹೋಗು ಹೋಗು ಹೆಣ್ಣೆ, ಹೊರಟು ಹೋಗು. ಈ ನಂಜೇಗೌಡ ಮನಸ್ಸು ಮಾಡಿದರೆ ನಿನ್ನಂತ 10 ಹೆಣ್ಣುಗಳನ್ನು ತಂದು ಮನೆಯಲ್ಲಿ ಇಟ್ಟುಕೊಳ್ಳುತ್ತೇನೆ. ಹೇಗಾದರೂ ಉಪಾಯ ಮಾಡಿ ಆ ಅಡ್ಡಾಡಿನ ಮಗ ಧರ್ಮ ಗುಡ್ಡದಿಂದ ಅಡ್ಡಾಡ್ತಾ ಇದ್ದಾನಲ್ಲ, ಅವನ ಮಗನ ಕಿಡ್ನಾಪ್ ಮಾಡಿ ಅವನಿಂದ ನನ್ನ ತಂಗಿಯನ್ನು ಹಿಡಿತರಿಸಿ ಆ ಗಜೇಂದ್ರನ ಕತೆ ಮುಗಿಸಿ ನನ್ನ ಸರ್ವಾಸ್ತಿಯನ್ನು ದಕ್ಕಿಸಿಕೊಂಡು ಚಕ್ರೇಶ್ವರನಾಗಿ ಮೆರೆಯುತ್ತಿದ್ರೆ ನನ್ನ ಹೆಸರು ನಂಜೇಗೌಡನೇ ಅಲ್ಲ. ಮಾಡಿಬಿಟ್ಟೆ. ದೇವರಂತ ಗಂಡನಿಗೆ ಮೋಸ ಮಾಡಿ ಆ ಗೌಡನ ಹಿಂದೆ ಹೋಗಿ ಈ ನನ್ನ ಜೀವನವನ್ನೇ ಸರ್ವನಾಶ ಮಾಡಿಕೊಂಡು ಬಿಟ್ಟೆ. ಈ ಸಮಾಜದಲ್ಲಿ ಇನ್ನು ಮುಂದೆ ಒಂಟಿಯಾಗಿದ್ದು ನಾನು ಹೇಗೆ ಬದುಕಬೇಕು? ಹೌದು, ಈ ನನ್ನ ಹೊಟ್ಟೆಪಾಡಿಗಾಗಿ ನಾನು ಭಿಕ್ಷೆ ಬೇಡಿಯಾದ್ರೂ ಈ ಸಮಾಜದಲ್ಲಿ ಬಾಳಲೇಬೇಕು. ಓ ಎನ್ನ ಅಕ್ಕ ತಂಗಿಯರೇ, ಈ ಹೆಣ್ಣು ಮಗಳು ಜೀವನ ಸಾಗಿಸುವುದಕ್ಕಾಗಿ ನನಗೆ ಭಿಕ್ಷೆ ನೀಡಿ ಪುಣ್ಯ ಕಟ್ಟಿಕೊಳ್ಳಿ. ನಾನು ಆಶ್ರಯ ನೀಡುತ್ತೇನೆ ಸರೋಜ, ಅದಕ್ಕೇಕೆ ಸಂಕೋಚ? ಬೇಡಿ ರಾಜ, ನಾನೀಗ ಗಂಡನ್ನು ಬಿಟ್ಟ ಗಯ್ಯಾಳಿ. ಅದು ನನಗೆ ಗೊತ್ತು ಸರೋಜ, ಗೊತ್ತು. ಎಂದು ನೀನು ಆ ನಿನ್ನ ಗಂಡನ ಮನೆ ಬಿಟ್ಟು ಆ ಗೌಡನ ಮನೆಗೆ ಕಾಲಿಟ್ಟಿಯೋ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ಬಾ ಸರೋಜ, ನನ್ನ ಈ ಮನ್ಮಥನ ಮನ ತನಿಸುಗ. ನೋಡಿ, ಈ ನಿಮ್ಮ ಮನ ತಣಿಸುವ ಮುಂಚೆ ನೀವು ನಂದೊಂದು ಮಾತು ನಡೆಸಿಕೊಡ್ತೀರಾ? ಅದೇನಂತ ಹೇಳ ಸರೋಜ, ನಾನು ನಡೆಸಿಕೊಡುತ್ತೇನೆ. ಆ ಗೌಡ ಹೊರಹಾಕಿದಂತೆ ನೀವು ಕೂಡ ನನ್ನನ್ನು ಮನೆ ಬಿಟ್ಟು ಹೊರಹಾಕೋದಿಲ್ಲ ತಾನು? ಇಲ್ಲ ಸರೋಜ, ಇಲ್ಲ. ಆ ದೇವರಾಣಿಗೂ ನಾನೆಂದಿಗೂ ನಿನ್ನ ಕೈ ಬಿಡುವುದಿಲ್ಲ. ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಹೊರ ಹಾಕಿದ ಆ ಗೌಡನೊಬ್ಬ ಷಂಡ. ನಾನು ನಿನ್ನ ಮದುವೆಯಾಗಿ ನಿನ್ನ ಗಂಡನಾಗುವೆ. ಏನಂತೀಯ ಚಿನ್ನ? ನಿಮ್ ಇಷ್ಟದಂತೆ ಆಗ್ಲಿ ರಾಜ. ಹಾಗಾದರೆ
ಕೂಡ ವಿದೇಶಕ್ಕೆ ಹೋಗಿ ಹಾಗಿರೋಣ. ನೋಡು ಸರೋಜ, ನಾವು ವಿದೇಶಕ್ಕೆ ಹೋದರೆ ಮರಳಿ ಇಲ್ಲಿಗೆ ಬರಬಾರದು. ಅದಕ್ಕಾಗಿ ನಿನ್ನ ಹೆಸರಲ್ಲಿದ್ದ ಆ 10 ಎಕರೆ ಆಸ್ತಿಯನ್ನು ಮಾರಿಕೊಂಡು ಹೋಗೋಣ. ಏನಂತೀಯ ಚಿನ್ನ? ಮಾರಿಕೊಂಡು ಹೋಗಲು ನನ್ನ ಹೆಸರಿಗೆ ಆಸ್ತಿ ಇದ್ರೆ ತಾನೆ. ಆ ನಂಜೇಗೌಡ ಏನು ಹೇಳುತ್ತಿರುವೆ ಸರೋಜ? ನಿನ್ನ ಆಸ್ತಿ ಇಲ್ಲವೆಂದ ಮೇಲೆ ನಿನ್ನ ದೋಸ್ತಿ ನನಗೆ ಬೇಕಾಗಿಲ್ಲ. ಮೊದಲು ಹೊರಟೋಗು ಇಲ್ಲಿಂದ. ನನ್ನ ಕಣ್ಣ ಮುಂದೆ ಒಂದು ಕ್ಷಣ ಮಾತ್ರ ನಿಲ್ಲಬೇಡ. ಎಲ್ಲವನ್ನು ಕಳೆದುಕೊಂಡ ನಾನು ಕೊನೆಗೆ ನಿಮ್ಮನ್ನು ಕೈ ಹಿಡಿದು ನಿಮ್ಮ ಚರಣ ದಾಸಿಯಾಗಿ ಬಾಳಬೇಕನ್ನೋದೇ ನನ್ನ ಕೊನೆ ಆಸೆ. ದಯವಿಟ್ಟು ನನ್ನ ಕೈ ಬಿಡಬೇಕು. ಮಾಡಿಕೊಂಡ ಗಂಡನನ್ನು ಬಿಟ್ಟು ಆ ಗೌಡನೊಂದಿಗೆ ನಿನ್ನ ಕಾಮದಾಹವನ್ನು ತೀರಿಸಿಕೊಂಡು ಈಗ ಈ ಮಿನ್ನನ ಜೊತೆ ಬಾಳಬೇಕೆಂಬ ಆಸೆ ನಿನ್ನಲ್ಲಿದ್ದರೆ ಬೀದಿಯ ಮೇಲೆ ಭಿಕ್ಷೆಯ ಬೇಡೋ ಹುಚ್ಚಪ್ಪನ ಹತ್ತಿರ ಮಲಗೋಗು. ದಯವಿಟ್ಟು ನನಗೆ ಮೋಸ ಮಾಡ್ಬಿಟ್ಟು ನಿಮ್ಮ ಗೊತ್ತಬೇಡ ನಿನ್ನ ಹೇಸಿಕೆಗಳಿಂದ ನನ್ನ ಪವಿತ್ರವಾದ ಪಾದವನ್ನು.